ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಪಾರ್ಟ್ 1 ಕಥೆನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಲ್ಲಮ್ಮ ದೇವಿ ಕಥೆನ. ಅವಳದು ಫಸ್ಟ್ ಇದರಲ್ಲಿ ಜೀವನ, ಮದುವೆ, ಆಮೇಲೆ ಆಶ್ರಮದ ಜೀವನ ಹೇಗೆ ಹೊಂದ್ಕೋತಾಳೆ ಅಂತ ಹೇಳಿದೆ. ಈಗ 2ನೇ ಭಾಗದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ನಾನು ಹೇಳ್ತೀನಿ. ಆಶ್ರಮದ ಜೀವನ ಹೇಗಿತ್ತು ಅಂತ ಹೇಳಿದರೆ, ವಿವಾಹದ ನಂತರ ರೇಣುಕಾದೇವಿಯು ರಾಜಮನೆತನದ ವೈಭೋಗವನ್ನು ಸಂಪೂರ್ಣವಾಗಿ ಬಿಟ್ಟು ತನ್ನ ಪತಿ ಜಮದಗ್ನಿ ಮಹರ್ಷಿಯವರ ಆಶ್ರಮದಲ್ಲಿ ಸರಳ ಜೀವನವನ್ನು ಆರಂಭಿಸಿದಳು. ಆಶ್ರಮವು ದಟ್ಟ ಕಾಡಿನ ಮಧ್ಯದಲ್ಲಿತ್ತು. ಬೆಳಗಿನ ಸೂರ್ಯಕಿರಣಗಳು ಮರಗಳ ನಡುವೆ ಹರಿದು ಬರುತ್ತಿದ್ದವು. ಪಕ್ಷಿಗಳು ಚಿಲಿಪಿಲಿ ಧ್ವನಿ, ಗಾಳಿ ತಂಪು ಮತ್ತು ನದಿಯ ಕಲಕಲ ಶಬ್ದ ಆ ಪ್ರದೇಶ ಸದಾ ಶಾಂತವಾಗಿರುತ್ತಿತ್ತು. ರೇಣುಕಾದೇವಿ ದಿನ ಬೆಳಿಗ್ಗೆ ಜಾವವೇ ಆರಂಭವಾಗುತ್ತಿತ್ತು. ಮೊದಲು ಆಶ್ರಮವನ್ನು ಸ್ವಚ್ಛಗೊಳಿಸುತ್ತಿದ್ದರು. ನಂತರ ದೇವರ ಪೂಜೆಯನ್ನು ಮಾಡುತ್ತಿದ್ದರು. ಋಷಿ ಮುನಿಗಳಿಗೆ ಆತಿಥ್ಯ ನೀಡುತ್ತಿದ್ದರು. ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲು, ಸೊಪ್ಪು ಮತ್ತು ಔಷಧಿ ಸಸ್ಯಗಳಿಂದ ಅಡಿಗೆ ಮಾಡಿ ಎಲ್ಲರಿಗೂ ಊಟ ನೀಡುತ್ತಿದ್ದರು. ಅವರು ಯಾವ ಕೆಲಸವನ್ನು ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಮುಖದಲ್ಲಿ ಯಾವಾಗಲೂ ನಗು ಇರುತ್ತಿತ್ತು. ಈ ಕಾರಣದಿಂದ ಆಶ್ರಮಕ್ಕೆ ಬರುವ ಎಲ್ಲರೂ ರೇಣುಕಾದೇವಿಯನ್ನು ಗೌರವಿಸುತ್ತಿದ್ದರು. ಹಾಗೆ ಪ್ರತಿದಿನ ಬೆಳಗ್ಗೆ ರೇಣುಕಾದೇವಿ ನದಿಯ ತೀರಕ್ಕೆ ಹೋಗುತ್ತಿದ್ದರು. ಆದರೆ ಅವಳು ಸಾಮಾನ್ಯ ಮಡಿಕೆಯನ್ನು ತೆಗೆದುಕೊಂಡು ಹೋಗುತ್ತಿರಲಿಲ್ಲ. ನದಿಯ ದಡದಲ್ಲೇ ಒದ್ದೆಯಾದ ಮಣ್ಣನ್ನು ಕೈಯಲ್ಲೇ ತೆಗೆದುಕೊಂಡು ಅಲ್ಲಿಯೇ ಒಂದು ಮಡಿಕೆಯನ್ನು ರೂಪಿಸುತ್ತಿದ್ದರು. ಅದು ಬೇಯಿಸದ ಮಣ್ಣಿನ ಮಡಿಕೆ. ಸಾಮಾನ್ಯವಾಗಿ ಅಂತಹ ಮಡಿಕೆಯಲ್ಲಿ ನೀರು ತುಂಬಿದರೆ ಅದು ಕೂಡಲೇ ಒಡೆದು ಹೋಗುತ್ತದೆ. ಆದರೆ ರೇಣುಕಾದೇವಿಯ ಪಾವಿತ್ರ್ಯ, ಭಕ್ತಿ ಮತ್ತು ಪತಿವ್ರತೆಯ ಶಕ್ತಿಯಿಂದ ಆ ಮಡಿಕೆ ಗಟ್ಟಿಯಾಗುತ್ತಿತ್ತು. ಅವಳು ಅದರಲ್ಲಿ ನೀರನ್ನು ತುಂಬಿಕೊಂಡು ಯಾವುದೇ ತೊಂದರೆ ಇಲ್ಲದೆ ಆಶ್ರಮಕ್ಕೆ ತರುತ್ತಿದ್ದಳು. ಇದನ್ನು ನೋಡಿದ ಋಷಿಗಳು, ಇಂತಹ ಪವಿತ್ರತೆಯ ಮಹಿಳೆ ಭೂಮಿಯಲ್ಲಿ ವಿರಳ ಎಂದು ಪ್ರಶಂಸಿಸುತ್ತಿದ್ದರು. ಹಾಗೆ ಒಂದು ದಿನ ಎಲ್ಲವೂ ಎಂದಿನಂತೆ ಆರಂಭವಾಯಿತು. ರೇಣುಕಾದೇವಿಯು ನದಿಯ ಬಳಿ ಹೋದಳು. ಅದೇ ಸಮಯದಲ್ಲಿ ಗಂಧರ್ವ ರಾಜ ಚಿತ್ರರಥ ತನ್ನ ಸಂಗಾತಿಯೊಂದಿಗೆ ನದಿಯಲ್ಲಿ ಜಲಕ್ರೀಡೆ ಮಾಡುತ್ತಿದ್ದನು. ರೇಣುಕಾದೇವಿಯು ಕಣ್ಣು ಆ ದೃಶ್ಯದ ಕಡೆ ಒಂದು ಕ್ಷಣ ಹರಿಯಿತು. ಆ ಕ್ಷಣದಲ್ಲೇ ಅವಳ ಮನಸ್ಸಿನ ಏಕಾಗ್ರತೆ ತಪ್ಪಿತು. ಇಲ್ಲಿ ಪುರಾಣಗಳು ಹೇಳುವುದು ಏನೆಂದರೆ, ಅವಳು ಯಾವುದೇ ಪಾಪ ಮಾಡಲಿಲ್ಲ. ಆದರೆ ಒಂದು ಕ್ಷಣ ಅವಳ ಜ್ಞಾನ ಭಂಗವಾಯಿತು. ಅದರ ಪರಿಣಾಮವಾಗಿ ಅವಳ ದಿವ್ಯ ದೃಷ್ಟಿ ತಪೋಬಲ ಕುಂದಿತು. ಅವಳ ಮಣ್ಣಿನ ಮಡಿಕೆ ಮಾಡಲು ಸಾಧ್ಯವಾಗಲೇ ಇಲ್ಲ. ಒಮ್ಮೆ, ಮತ್ತೊಮ್ಮೆ, ಇನ್ನೊಮ್ಮೆ, ಪ್ರತಿ ಸಲವೂ ಒಡೆದು ಹೋಯಿತು. ರೇಣುಕಾದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಇಂದು ನಾನು ಆಶ್ರಮಕ್ಕೆ ನೀರನ್ನು ಹೇಗೆ ತೆಗೆದುಕೊಂಡು ಹೋಗಲಿ ಎಂದು ಆತಂಕಗೊಂಡಳು. ಇಷ್ಟು ವರ್ಷಗಳಿಂದ ಇದೇ ಕೆಲಸ ಮಾಡುತ್ತಿದ್ದೇನೆ. ಆದರೆ ಇಂದು ಏಕೆ ಹೀಗಾಯಿತು? ನನ್ನಿಂದ ಏನು ತಪ್ಪಾಯಿತು ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಖಾಲಿ ಕೈಯಲ್ಲಿ ಆಶ್ರಮದೆಡೆಗೆ ನಡೆದಳು. ಅವಳ ಹೆಜ್ಜೆ ನಿಧಾನವಾಗಿದ್ದವು. ಮನಸ್ಸಿನಲ್ಲಿ ಭಯವೂ ಇತ್ತು, ದುಃಖವೂ ಇತ್ತು. ಮಹರ್ಷಿಯವರು ಕೇಳಿದರೆ ನಾನು ಏನು ಅಂತ ಉತ್ತರ ಕೊಡಲಿ ಎಂಬ ಆತಂಕ ಕಾಡುತ್ತಿತ್ತು ಅವಳಿಗೆ. ಆಶ್ರಮಕ್ಕೆ ಬಂದ ತಕ್ಷಣ ಜಮದಗ್ನಿ ಮಹರ್ಷಿಯವರು ಅವಳನ್ನು ನೋಡಿದರು. ಅವರ ಯೋಗಶಕ್ತಿಯಿಂದ ನಡೆದ ಎಲ್ಲ ಸಂಗತಿಯೂ ಅವರಿಗೆ ತಿಳಿಯಿತು. ಮಹರ್ಷಿಯವರ ಮುಖ ಗಂಭೀರವಾಯಿತು. ಅವರು ರೇಣುಕಾಳನ್ನು ಶಾಂತವಾಗಿ ಕೇಳಿದರು, ರೇಣುಕಾ, ಇಂದು ನೀರು ಏಕೆ ತರಲಿಲ್ಲ? ರೇಣುಕಾದೇವಿ ಕಣ್ಣಲ್ಲಿ ನೀರು ತುಂಬಿತು. ತಲೆ ತಗ್ಗಿಸಿ ಘಟನೆಯನ್ನು ಹೇಳಿದಳು. ಮಹರ್ಷಿಯವರು ಈ ಕಾಲದ ತಪಸ್ಸಿನ ನಿಯಮಗಳನ್ನು ಅತ್ಯಂತ ಕಠಿಣವಾಗಿ ಪಾಲಿಸುತ್ತಿದ್ದರು. ಅವರಿಗೆ ಅದು ಒಂದು ದೊಡ್ಡ ಆಧ್ಯಾತ್ಮಿಕ ಪರೀಕ್ಷೆ ಎಂದು ಕಂಡಿತು. ಅವರ ಕೋಪ ಉಕ್ಕಿ ಹರಿಯಿತು. ಅವರು ತಮ್ಮ ಹಿರಿಯ ಪುತ್ರರನ್ನು ಕರೆದು, ನನ್ನ ಆಜ್ಞೆಯನ್ನು ಪಾಲಿಸಿ ಎಂದರು. ಪುತ್ರರು ತಂದೆಯ ಮುಂದೆ ಕೈ ಮುಗಿದು ಬಂದು ನಿಂತರು. ಆದರೆ ಅವರ ತಾಯಿಯ ಮೇಲಿನ ಪ್ರೀತಿಯಿಂದ ಅವರು ತಂದೆಯವರೇ
ತಾಯಿ ನಮಗೆ ಜನ್ಮ ಕೊಟ್ಟವರು, ನಾವು ಅವರ ಮೇಲೆ ಕೈ ಎತ್ತಲು ಸಾಧ್ಯವಿಲ್ಲ ಎಂದು ವಿನಮ್ರದಿಂದ ಹೇಳಿದರು. ತಮ್ಮ ಮಾತನ್ನು ಪಾಲಿಸದ ಕಾರಣ ಜಮದಗ್ನಿ ಅವರಿಗೆ ಶಾಪ ನೀಡಿದರು. ನಂತರ ಅವರು ತಮ್ಮ ಕಿರಿಯ ಪುತ್ರನಾದ ಪರಶುರಾಮನನ್ನು ಕರೆಸಿಕೊಂಡರು. ಪರಶುರಾಮನು ಮಹಾನ್ ಯೋಧನಿಯಾಗಿದ್ದನು. ತಾಯಿಯ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಮಗನಾಗಿದ್ದನು. ತಂದೆಯ ಆಜ್ಞೆಯನ್ನು ಕೇಳಿದ ತಕ್ಷಣ ಹೃದಯ ಒಡೆದು ಹೋಯಿತು. ಒಂದು ಕಡೆ ತಂದೆಯ ಮಾತು, ಇನ್ನೊಂದು ಕಡೆ ತಾಯಿಯ ಪ್ರೀತಿ. ಯಾವುದು ಧರ್ಮ, ಯಾವುದು ಕರ್ತವ್ಯ? ಅವನ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷ ಶುರುವಾಯಿತು. ಆದರೆ ಆ ಕಾಲದಲ್ಲಿ ಗುರು ಮತ್ತು ತಂದೆಯ ಆಜ್ಞೆಯನ್ನು ಅತ್ಯುನ್ನತ ಧರ್ಮವೆಂದು ಪರಿಗಣಿಸಲಾಗುತ್ತಿತ್ತು. ಪರಶುರಾಮನು ಭಾರವಾದ ಮನಸ್ಸಿನಿಂದ ತಂದೆಯ ಆಜ್ಞೆಯನ್ನು ಪಾಲಿಸಿದನು. ಆಶ್ರಮದಲ್ಲಿ ಮೌನ ಆವರಿಸಿತು. ಎಲ್ಲೆಡೆ ದುಃಖ ತುಂಬಿತು. ಆದರೆ ಈ ಕತೆ ಮುಗಿಯಲಿಲ್ಲ. ಮಗನೇ, ಜಮದಗ್ನಿ ಮಹರ್ಷಿಯವರು ಕೇಳಿದರು, ಮಗನೇ, ನೀನು ನನ್ನ ಆಜ್ಞೆಯನ್ನು ಪಾಲಿಸಿದ್ದೀಯ, ಒಂದು ವರ ಕೇಳು ಎಂದರು. ಆಗ ಪರಶುರಾಮ ಯಾವುದೇ ಸಂಪತ್ತು, ರಾಜ್ಯ ಅಥವಾ ಶಕ್ತಿ ಕೇಳಲಿಲ್ಲ. ಅವನು ಹೇಳಿದ ಮಾತು ಕೇಳಿ ದೇವತೆಗಳೂ ಸಂತೋಷಪಟ್ಟರು. ತಂದೆಯವರೇ, ನನ್ನ ತಾಯಿ ಮತ್ತೆ ಜೀವಂತಗೊಳಿಸಿ, ನನ್ನ ಅಣ್ಣಂದಿರು ಮೊದಲಿನಂತೆ ಮಾಡಿ. ನಡೆದ ಘಟನೆ ಅವರಿಗೆ ನೆನಪು ಇರಬಾರದು ಎಂದು ಹೇಳಿದನು. ಇದನ್ನು ಕೇಳಿದ ಜಮದಗ್ನಿಯ ಕೋಪ ತಣ್ಣಗಾಯಿತು. ಅವರು ಸಂತೋಷದಿಂದ ಆ ವರವನ್ನು ಅನುಗ್ರಹಿಸಿದರು. ಕ್ಷಣ ಮಾತ್ರದಲ್ಲೇ ರೇಣುಕಾದೇವಿಯು ಅವರ ಪುತ್ರರು ಮತ್ತೆ ಜೀವಂತವಾದರು. ರೇಣುಕಾದೇವಿಯು ಎಂದಿನಂತೆ ಶಾಂತವಾಗಿಯೇ ಎಲ್ಲರನ್ನೂ ಕ್ಷಮಿಸಿದಳು. ಅವಳ ಹೃದಯದಲ್ಲಿ ಯಾರ ಮೇಲೂ ದ್ವೇಷ ಇರಲಿಲ್ಲ. ಅವಳ ಹೃದಯ ಕರುಣೆ, ಪ್ರೀತಿ ಮತ್ತು ಕ್ಷಮೆಯಿಂದ ಕೂಡಿತ್ತು. ಅದಕ್ಕಾಗಿಯೇ ಜನರು ಅವಳನ್ನು ಸಾಮಾನ್ಯ ಮಹಿಳೆಯಲ್ಲ, ದಿವ್ಯ ಶಕ್ತಿಯ ಸ್ವರೂಪವೆಂದು ಕರೆಯತೊಡಗಿದರು. ರೇಣುಕಾದೇವಿಯ ಕರುಣೆ ಮತ್ತು ತ್ಯಾಗದ ಸುದ್ದಿ ಎಲ್ಲೆಡೆ ಹಬ್ಬಿತು. ಸುತ್ತಮುತ್ತಲಿನ ಹಳ್ಳಿಯ ಜನರು ಆಶ್ರಮಕ್ಕೆ ಬಂದು ಅವಳ ಆಶೀರ್ವಾದ ಪಡೆಯತೊಡಗಿದರು. ಯಾರಿಗಾದರೂ ಕಷ್ಟ ಬಂದರೆ, ಯಾರಿಗಾದರೂ ಅನಾರೋಗ್ಯ ಬಂದರೆ, ಯಾರ ಮನೆಯಲ್ಲಾದರೂ ಸಮಸ್ಯೆ ಇದ್ದರೆ ಅವರು ರೇಣುಕಾದೇವಿಯ ಆಶೀರ್ವಾದವನ್ನು ಬೇಡುತ್ತಿದ್ದರು. ಜನರ ನಂಬಿಕೆಯ ಪ್ರಕಾರ ಅವಳ ಕೃಪೆಯಿಂದ ಅನೇಕ ಕಷ್ಟಗಳು ದೂರವಾಗುತ್ತಿದ್ದವು. ಹೀಗೆ ಜನರು ಪ್ರೀತಿಯಿಂದ ಅವಳನ್ನು ಯಲ್ಲಮ್ಮ ಎಂದು ಕರೆಯತೊಡಗಿದರು. ಕಾಲಕ್ರಮೇಣ ಯಲ್ಲಮ್ಮ ದೇವಿ ಎನ್ನುವ ಪದ ಎಲ್ಲರ ಅಮ್ಮ ಅಂತ ಕರೆಯತೊಡಗಿದರು. ಹಾಗೆ ಎಲ್ಲರ ಅಮ್ಮ ಎಂಬ ಪದ ಯಲ್ಲಮ್ಮ ಎಂಬ ಹೊಸ ಪ್ರಸಿದ್ಧಿಯಾಯಿತು ಎಂದು ಜನಪದ ಸಂಪ್ರದಾಯದಲ್ಲಿ ಹೇಳುತ್ತಾರೆ. ಇಂದು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲ ಕಡೆ ತಾಯಿಯನ್ನು ಅಪಾರ ಭಕ್ತಿಯಿಂದ ಪೂಜಿಸುತ್ತಾರೆ. ವಿಶೇಷವಾಗಿ ಕರ್ನಾಟಕದ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಅಲ್ಲಿಗೆ ಹೋಗಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಈ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತದೆ ಅಂತ ಹೇಳಿದರೆ, ಒಂದನೇದು, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹನೆಯನ್ನು ಕಳೆದುಕೊಳ್ಳಬಾರದು. ಎರಡನೇದು, ಕ್ಷಮೆ ಎನ್ನುವುದು ಮನುಷ್ಯನ ಅತ್ಯಂತ ದೊಡ್ಡ ಶಕ್ತಿ. ಮೂರನೆಯದು, ಕರುಣೆ ಮತ್ತು ಪ್ರೀತಿಯಿಂದ ಬದುಕಿದರೆ ಮನುಷ್ಯನು ದೈವತ್ವದ ಮಟ್ಟವನ್ನು ಏರಬಹುದು. ಅದಕ್ಕಾಗಿಯೇ ಇಂದು ರೇಣುಕಾದೇವಿಯನ್ನು ಯಲ್ಲಮ್ಮ ತಾಯಿ ಎಂದು ಕೋಟ್ಯಾಂತರ ಭಕ್ತರು ಆರಾಧಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ರೇಣುಕಾದೇವಿಯ ಕಥೆ ಭಾವನಾತ್ಮಕವಾಗಿ ನಾನು ಹೇಳೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ತುಂಬ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಯಲ್ಲಮ್ಮ. ಎಲ್ಲರ ಅಮ್ಮ ಎಂಬ ಪದದಿಂದ ಯಲ್ಲಮ್ಮ ಎಂಬ ಹೆಸರು ಬಂತು ಎಂದು ಜನಪ್ರಿಯವಾಗಿ ಜನಪದದಲ್ಲಿ ಪ್ರಸಿದ್ಧವಾಗಿದೆ. ಥ್ಯಾಂಕ್ ಯು.